ನಿಮ್ಗೆ ಯಾರು ಮಾಧ್ಯಮದವ್ರು ಅದು ಬೇಕಂದ್ರೆ ಅದನ್ನೂ ಮಾಹಿತಿ ಕೊಡ್ತೀವಿ. ಎಲ್ಲಿಗೆ ಇವತ್ತು ರಾತ್ರಿ ಹೋಗ್ತದೆ 6:30 ಗಂಟೆ. ಸರ್, ಇನ್ನೊಂದು ವಿಚಾರ, ಪಂಚಮಸಾಲಿ ಸಮಾಜ ನಿಮ್ಮ ಮೇಲೆ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದೆ. ಗೌಡರು ಒಂದು ನ್ಯಾಯ ದೊರಕಿಸಿಕೊಟ್ಟು ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ನನ್ನ ಮ್ಯಾಗ ವಿಶ್ವಾಸ ಇಟ್ಟಿದೆ. ನಿನ್ನೆ ತೆರೆದಾದ 10,000 ಮ್ಯಾಗ ಜನ ಕೂಡಿ, ನಾವೇನು ಗಾಡಿ ಕಳಿಸಿಲ್ಲ, ಊಟದ ವ್ಯವಸ್ಥೆ ಮಾಡಿಲ್ಲ. ಸುಮಾರು 10,000ಕ್ಕಿಂತ ಹೆಚ್ಚು ಜನ ಎದಕ್ಕೆ ಕೂಡ್ಲಕತ್ತಾರ? ತೇರದಾಳದಲ್ಲಿ ನೀವೆಲ್ಲ ನೋಡಿದ್ರಿ, ಒಬ್ಬ ಯಾರೋ ಇಬ್ಬರು ಅಯೋಗ್ಯರು ನನಗೆ ಒಗ್ಗಬ್ಬ ಬಗ್ಗೆ ಮಾತಾಡಬೇಡತ್ತ ತೊಂದರೆ ಮಾಡಿದ್ರು. ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಇದ್ದೇವೆ. ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅವರು ಸಹಿತ ಮುಜುಗರ ಆಗ್ತಿತ್ತು ಅವ್ರ ಸರ್ಕಾರ. ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹಾರ್ಯಾರಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಯಾವ ಓದ್ತಿದ್ರು. ಈಗ ಯಾಕೆ ಕೂತೀರಿ? ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ. ಇವರೆಲ್ಲ ಆರಿಸಿ ಬಂದಿದ್ದೆ, ಇವ್ರು ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ. ಕೆಲವರು ಮಾತಾಡಕ್ಕೆ ಅಲರ್ಜಿ ಪಡ್ತಾ ಇದ್ದಾರೆ ಸರ್. ಎಲೆಕ್ಷನ್ ಇದ್ದಾಗ ಹೆಂಗೆ ಅವ್ರಪ್ಲಿಂದ ಬಂದರು, ಈಗ ಬರ್ತಾ ಇಲ್ಲ ಅಂತ. ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜೆ ಆಗ್ತಾರೆ. ನಾವು ಅದೀವಲ್ಲ, ಗಟ್ಟಿದ್ದೀವಿ. ಇಡೀ ಸಮಾಜ ಅವ್ರ ಹಿಂದೆ ಐತ್ರಿ. 4 ಮಂದಿ ಇವ್ರು ಬಿಟ್ಟು 4 MLA ಬಿಟ್ಟು ಹೋದ್ರೆ ಮುಗಿದೋಯ್ತಾನ ಸಮಾಜದಿಂದ. ಕೂಡಲ ಸಂಗಮ ಸ್ವಾಮಿಗಳೊಳಗೆ ನಾವು ಗಟ್ಟಿಯಾಗಿ ನಿಂತೀವಿ. ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತೀವಿ. ನಾವು ಬರೀ ನಾವು ಒಂದು ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ, ಪಂಚಮಸಾಲಿ ಸಲುವಾಗಿ ಅಟ್ಟೆ ಹೋರಾಟ ಇಲ್ಲ ಇದು. ನಾವು 2D ಮಾಡೀವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆ ಅವರು ಎಲ್ಲ ವಿಶೇಷ ಆಸಕ್ತಿ ತೊಗೊಂಡು ಬೊಮ್ಮಾಯಿಯವ್ರಿಗೆ ಹೇಳಿ 2D ಅಂತೇಳಿ ಮಾಡಿಕೊಟ್ಟಾರೆ. 2Dಯಲ್ಲಿ ಯಾರ್ಯಾರು ಇದೀವಿ ಅಂದರೆ ಪಂಚಮಸಾಲಿಗಳು, ಆದಿ ಬಣಿಗರು ಎಲ್ಲ ಉಳಿದ ಏನೇನು 2Aದಾಗಿಲ್ಲ ಲಿಂಗಾಯತರು ಎಲ್ಲ 2Dದಲ್ಲಿದ್ದೀವಿ. ಮರಾಠ ಸಮಾಜ ಇದೆ, ಜೈನ ಸಮಾಜ ಇದೆ, ಕ್ರಿಶ್ಚಿಯನ್ರಿದ್ದಾರೆ. ಇಷ್ಟೆಲ್ಲ ಸಮುದಾಯಕ್ಕೆ 2D ಇದೆ. ನಾವು ಬರೀ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡಕತ್ತೀವಿ. ದಯವಿಟ್ಟು ಬರೀ ಪಂಚಮಸಾಲಿ ಅಂತೇಳಿ ನಮ್ಮನ್ನು ಟಾರ್ಗೆಟ್ ಆಗಬಾರ್ದು. ಸಮುದಾಯ ಪಾಪ ಬೆನ್ನು ಹತ್ತಿದೆ. ನಾಳೆ 10ನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಲಿ, ಬೇಕಾದಟ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಾಕತ್ತದ. ನಮ್ಮ ಸಮಾಜದ ಮುಖಂಡರಿಗೆ ಒಂದು ರೀತಿ ಎಚ್ಚರಿಕೆ ಏಕವಚನದಾಗ ಫೋನ್ ಮಾಡ್ತಾರೆ, ಯಾಕೋ ಏನು ನಡೆಸಿಯೋ ಹೀಗೆಲ್ಲ ನಡೆಸ್ಯಾರ ಪೊಲೀಸ್ ಇಲಾಖೆದವರು. ನಾ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ನಮ್ಮದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದರೆ, ಏನಾದರೂ ಅನಾಹುತ ಆದರೆ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕಾರಣ. ಆ ನರಗುಂದ ಬಂಡಾಯತಿಯನ್ನು ನಮ್ಮ ಗುರುಗಳು ಹೇಳ್ಯಾರ. ಅಂಥ ಅನಾಹುತ ಆಗೋದಕ್ಕೆ ತಡಿಬೇಕಾದ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ ಘೋಷಿಸಬೇಕು.